ಇನ್ನು ಆರ್‌ಸಿಬಿ ತಂಡದ ವೇಗದ ಬೌಲರ್ ಯಶ್ ದಯಾಳ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಲಾಗಿದೆ. ಆರ್‌ಸಿಬಿ ವೇಗಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ವೇಗಿ ಯಶ್ ದಯಾಳ್ ವಿರುದ್ಧ ಎಫ್ಐಆರ್ ಕೂಡ ಈ ಹಿನ್ನೆಲೆಯಲ್ಲಿ ದಾಖಲಾಗಿದೆ. ಸಿಎಂ ಹೆಲ್ಪ್ಲೈನ್ ಪೋರ್ಟಲ್ನಲ್ಲಿ ಯುವತಿಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಹೆಲ್ಪ್ಲೈನ್ ಪೋರ್ಟಲ್ನಲ್ಲಿ ದೂರು ದಾಖಲಾಗಿದೆ. 5 ವರ್ಷಗಳ ಕಾಲ ಈಕೆ ಆತನ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ರಂತೆ. ಮದುವೆ ಆಗೋದಾಗಿ ನಂಬಿಸಿ ವಂಚಿಸಿದ್ದಾರೆ ಅಂತ ಈಗ ದೂರು ಕೇಳಿಬರ್ತಾ ಇದೆ. ಲೈಂಗಿಕ ಹಾಗೂ ಮಾನಸಿಕವಾಗಿ ಕಿರುಕುಳವನ್ನು ನೀಡಿದ್ದಾರಂತೆ. ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿಬಂದಿದೆ. ನನ್ನೊಬ್ಬಳಿಗೆ ಅಲ್ಲ, ಹಲವು ಯುವತಿಯರಿಗೂ ಕೂಡ ಈತ ವಂಚನೆಯನ್ನು ಎಸಗಿದ್ದಾನೆ ಅಂತ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆ ದೂರನ್ನು ಆಧರಿಸಿ ಈಗ ಎಫ್ಐಆರ್ ಕೂಡ ಆಗಿದೆ. ನೋಡಬೇಕೀಗ ಎಫ್ಐಆರ್ ಆದ ನಂತರ ಯಶ್ ದಯಾಳ್ಗೆ ಒಂದು ನೋಟಿಸ್ ಸರ್ವ್ ಆಗುತ್ತೆ. ನೋಟಿಸ್ ಸರ್ವ್ ಆದಮೇಲೆ ವಿಚಾರಣೆಗೆ ಅಂತ ಕರೀತಾರೆ. ವಿಚಾರಣೆಗೆ ಆತ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ. ಅದಾದ ನಂತರ ಪೊಲೀಸರು ಮುಂದೇನು ಕ್ರಮ ಕೈಗೊಳ್ತಾರೆ ಅಂತ, ಮತ್ತು ಆ ದೂರನ್ನು ಕೊಟ್ಟಂತಹ ಯುವತಿ ಏನೆಲ್ಲ ಸಾಕ್ಷಿಗಳನ್ನು ಒದಗಿಸ್ತಾರೆ ಅನ್ನೋದರ ಮೇಲೆ ಈತನ ವಿರುದ್ಧ ಮುಂದಿನ ಕ್ರಮ ಏನು ಅಂತಕ್ಕಂಥದ್ದು. ಆತ ಯಾರೇ ಇರಬಹುದು, ಆರ್‌ಸಿಬಿ ತಂಡದ ವೇಗದ ಬೌಲರ್ ಆಗಿರಬಹುದು, ಮತ್ತೊಬ್ಬ, ಕಾನೂನು ಎಲ್ರಿಗೂ ಒಂದೇ. ಹಾಗಾಗಿ ಈಗ ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನು ಈತನ ವಿರುದ್ಧ ಜರುಗಿಸ್ತಾರೆ. ಯಾಕೆಂದರೆ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಆದಮೇಲೆ ಕಾನೂನು ಕ್ರಮ ತಗೊಳ್ಳೇಬೇಕು.